ಯಪ್ಪಾ! ಕೊನೆಗೂ ಅಂದ್ಕೊಂಡಿದ್ದ ಕೆಲಸ ಮುಗಿಸ್ದೆ. ಇವತ್ತು ಕಂಪ್ಲೀಟಾಗಿ ಏನಾದರೂ ಮಾಡಿ ಎಷ್ಟಿದೆಯೋ ಅಷ್ಟು ಕೆಲಸ ಮುಗಿಸ್ಬೇಕು ಅಂದ್ಕೊಂಡೆ. ಸೊ ಅಂದ್ಕೊಂಡಿದ್ದ ಕೆಲಸ ಒಂದು 90% ಮುಗಿಸ್ಕೊಂಡೆ. ಫಸ್ಟು ನಾನು ರೂಮ್ ಹಿಡ್ಕೊಂಡೆ. ಈ ನನ್ನ ಮಗಳಿಗೆ ಬಟ್ಟೆಗಳೆಲ್ಲ ಮಡಚಿ ಕೊಟ್ಟ ಮೇಲೆ ಎತ್ಕೊಂಡೋಗಿ ಎತ್ತಿಡು ಅಂತ ಹೇಳಿದ್ರೆ ಎತ್ಕೊಂಡೋಗಿ ಅಲ್ಲಿ ಏನು ಇದನ್ನೆಲ್ಲ ಹಳೆ ಬಟ್ಟೆ ಎಲ್ಲ ವೇಸ್ಟ್ ಆಗಿರೋ ಬಟ್ಟೆ ಇದೆಲ್ಲ ಏನಕ್ಕಾದ್ರೂ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ತುಂಬಿ ಇಟ್ಟಿರ್ತೀನಿ. ಅಲ್ಲಿ ಒಂದು ಟವಲೆಲ್ಲ ಹಾಸಿ ಇಟ್ಟಿದ್ರೆ ಅಲ್ಲಿ ಏನು ಮಾಡ್ತಾಳೆ, ಎತ್ಕೊಂಡೋಗಿ ಅದ್ರ ಮೇಲೆ ತುಂಬ್ತಾ ಇರ್ತಾಳೆ. ಸೊ ನನಗೂ ಕೂಡ ಕೆಲವೊಂದು ಟೈಮ್ ನೋಡ್ಕೊಳ್ಳೋಕೆ ಟೈಮ್ ಇರೋದಿಲ್ಲ. ಅದು ಒಂದು ರಾಶಿ ಬಟ್ಟೆ ಗುಡ್ಡೆ ಥರ ಕಾಣಿಸ್ತಾ ಇರುತ್ತೆ. ಸೊ ಕ್ಲೀನ್ ಮಾಡಬೇಕಾದ್ರೆ ನೀಟಾಗಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇದು ಮಾಡಿದೆ. ಸೊ ನೋಡೋಷ್ಟೊಳಗೆ ನಂಗೆ ನಿಜವಾಗೂ ಒಂಥರ ನನಗೆ ಬೇಜಾರಾಗೋಯ್ತು, ಇಷ್ಟು ಗಲೀಜಿದೆಯಾ ರೂಮು ಅಂತ. ಆಮೇಲೆ ಈ ಇಲಿಗಳು ಒಳಗಡೆ ಬಂದು ಟೊಮೆಟೊ ಈರುಳ್ಳಿ ಎಲ್ಲನೂ ಎಳ್ಕೊಂಡೋಗಿ ಯಪ್ಪ ಏನಕ್ಕಾದರೂ ನಾನು ಇಷ್ಟು ದಿನ ಹಿಂಗೆ ಬಿಟ್ಟನೋ ಅನ್ಸೋಯ್ತು. ಸ್ಮೆಲ್ಲು ಟೊಮೆಟೊ ಇದೆಲ್ಲ ನೀಟಾಗಿ ಎಳೆದು ಕ್ಲೀನ್ ಮಾಡಿ ಅದನ್ನೆಲ್ಲ ಎತ್ತಿಬಿಟ್ಟು ಮತ್ತು ಜೋಡಿಸಿ ರೂಮೆಲ್ಲ ಕ್ಲೀನ್ ಮಾಡಿಕೊಂಡೆ. ನಾನು ಏನು ಮಾಡಿದೆ ಅಂದರೆ ಒಂದೊಂದೇ ಫಸ್ಟು ಒಂದು ಸೈಡಲ್ಲೇ ಕ್ಲೀನ್ ಮಾಡಿಕೊಂಡು ಧೂಳು ಹೊಡ್ಕೊಂಡು ಮತ್ತು ಅದು ಕಿಟಕಿ ಎಲ್ಲ ಒರೆಸಿ ಹಂಗಂಗೆ ಅದನ್ನೇ ಜೋಡಿಸ್ಕೊಂಬಂದೆ. ಫುಲ್ಲು ಗುಡ್ಡೆ ಥರ ಹಾಕ್ಕೊಂಡಿಲ್ಲ ಇವತ್ತು. ಎಲ್ಲ ಅಲ್ಲಲ್ಲೇ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಜೋಡಿಸಿ ಇದು ಮಾಡಿಕೊಂಡು ರೂಮ್ ಫಸ್ಟು ಒಂದು ರೂಮ್ ಮಾಡಿಕೊಂಡು ಆಮೇಲೆ ನಾಷ್ಟ ಅಮ್ಮಂಗೆ ಚಿಕ್ಕಮ್ಮ ಮನೆಯಿಂದ ನಾಷ್ಟ ತಂದು ಕೊಟ್ಟೆ. ನಾಷ್ಟ ತಂದು ಅವ್ರ ಕೈಗೆ ಕೊಟ್ಟು ನೀರೆಲ್ಲ ಕಾಫಿ ನೀರು ಎಲ್ಲ ಕೊಟ್ಬಿಟ್ಟು ಆಮೇಲೆ ನಾನು ಮಿಕ್ಕಿದ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಡುಗೆ ಮಾಡಿಬಿಟ್ಟು ಅಂಗಡಿ ಹತ್ರ ಹೋಗಿ ಮತ್ತು ಸಂಜೆ ಬಂದು ಅಮ್ಮ ರೂಮು ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಹೋಗಿದ್ದೆ. ಸಂಜೆ ಬಂದು ನಾನು ಕೂತ್ಕೊಂಡಿದ್ದು ಮತ್ತು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ 5:45 6:30ಗೆ ರೂಮ್ ಕ್ಲೀನ್ ಮಾಡೋಕ್ಕೆ ಹೋದೆ. 6:30ಗೆ ರೂಮ್ ಕ್ಲೀನ್ ಮಾಡೋಕ್ಕೆ ಹೋಗಿ 7 ಗಂಟೆ ಒಳಗಡೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಈಚೆ ಬಂದೆ. ಅಲ್ಲೂ ಅಷ್ಟೇ ಇಲಿಗಳು ಒಳಗಡೆ ಬಂದಾಗ ಏನಾದರೂ ಅಂಟೋ ಇಲ್ಲ ಏನಾದರೂ ಒಂದು ಇಟ್ಟು ಬೇಗ ಅದನ್ನ ಮನೆಯಿಂದ ಆಚೆ ಹೋಗೋಂಗೆ ಮಾಡಬೇಕು. ಇಲ್ಲಾಂದರೆ ಎಲ್ಲಂದ್ರಲ್ಲಿ ಏನಂದರೆ ಅದನ್ನು ಎತ್ಕೊಂಡೋಗಿ ಇದು ಮಾಡಿ ಗಲೀಜು ಮಾಡಿಬಿಡ್ತವೆ. ಸೊ ನಮ್ಮ ಅತ್ತೆಗೆ ಹೇಳಿದ್ರು ನನಗೆ ರೂಮಲ್ಲಿ ಥರ ಘಾಟ್ ಜಾಸ್ತಿ ಆಗಿ ನೈಟ್ ಕೆಮ್ಮು ಜಾಸ್ತಿ ಆಗ್ತಾಯಿದೆ, ಧೂಳು ಜಾಸ್ತಿ ಇದೆಯಾ ಅಂತ ಅಂದ್ಕೊಂಡು ನೋಡೋಣ ಅಂತ ಅಂದ್ಕೊಂಡು ರೂಮ್ ಇದು ಎಳೆದ್ರೆ ಯಪ್ಪ ನನಗೆ ಒಂದು ನಿಮಿಷ ಬೇಜಾರಾಗೋಯ್ತು. ಅಷ್ಟು ಗಲೀಜಿತ್ತು. ಇಲ್ಲಿ ಇಲಿ ಕೂಡ ಓಡೋಗುತ್ತೆ ಮರಿ. ಅದನ್ನ ಹೊಡಿಯೋಕ್ಕೂ ಕೂಡ ನಾವು ಟ್ರೈ ಮಾಡಿ ಸಿಗಲಿಲ್ಲ ಅದು ಕೈಗೆ. ಅಷ್ಟು ಸಣ್ಣ ಚಿಕ್ಕ ಮರಿ ಥರ ಇದೆ. ಬಟ್ ಒಂದೊಂದು ಸತಿ ಆ ಚಿಕ್ಕ ಮರಿಗಳೇನೆ ಮರಿಗಳಾಗ್ತವೆ. ಏನೋ ಇಲಿ ಅಂತಾರೆ ಅದನ್ನೆಲ್ಲ ಕ್ಲೀನ್ ಮಾಡಿ ಅದೆಲ್ಲ ಸೊಂದಲೆಲ್ಲ ತೆಗೆದು ಕಸನೆಲ್ಲ ತೆಗ್ದಾಕಿ ಅದು ಫಸ್ಟು 2-3 ಸತಿ ಬರೀ ಬಟ್ಟೆಲಿ ಒರೆಸಿ ಆಮೇಲೆ ಸೋಪ್ ಹಾಕಿ ಒರೆಸ್ಕೊಂಡಿದ್ದೀನಿ. ಹಂಗಂಗೆ ರೂಮುಗಳು ಕ್ಲೀನ್ ಮಾಡಿಕೊಂಡು ಹಂಗಂಗೆ ಒರೆಸ್ಕೊಂಡು ಬಂದೆ. ಜಾಸ್ತಿ ಗಲೀಜಿತ್ತು. ಮಗಳು ಏನು ಮಾಡ್ತಾಳೆ ಅಂದರೆ ಈ ಪೇಪರ್ಗಳು ಕಸ ಇದನ್ನೆಲ್ಲ ತೊಗೊಂಡೋಗಿ ಸೊಂದಲ್ಲಿ ತುರುಕ್ತಾ ಇರ್ತಾಳೆ. ಅದನ್ನು ಎಷ್ಟು ನಾನು ನೋಡ್ಕೊಂಡು ಎಳ್ಕೊಂಡು ಗಲೀಜು ಎಲ್ಲ ಇದು ಮಾಡಿದ್ರೆ ಕೂಡ ಒಂದೊಂದು ಟೈಮ್ ಜಾಸ್ತಿ ಧೂಳಿರುತ್ತೆ. ಸೊ ಅಂದ್ಕೊಂಡೆ ಇನ್ಮೇಲೆ ವಾರಕ್ಕೊಂದು ಸತಿ ಆದರೂ ಮಂಚ ಎಲ್ಲ ಎಳೆದುಬಿಟ್ಟು ಒರೆಸ್ಕೊಬೇಕು, ಇಲ್ಲಾಂದರೆ ಇವಳ ಹತ್ರ ಜಾಸ್ತಿ ಗಲೀಜು ಹಂಗೆ ಇರುತ್ತೆ ಅಂತ. ಸೊ ಎಲ್ಲ ಕ್ಲೀನ್ ಮಾಡಿ ಒಂದೊಂದೇ ಎತ್ತಿಡಬೇಕಾದ್ರೆ ಇಲಿ ಕಾಣಿಸ್ತು. ಅದನ್ನ ಹೋಗ್ಬಿಟ್ಟು ಮತ್ತು ಆಚೆ ಎಲ್ಲ ಹೋದ್ರಿ ಅದೆಲ್ಲ ಕ್ಲೀನ್ ಮಾಡಿ ಮತ್ತು ರೂಮೆಲ್ಲ ಇನ್ನೊಂದು ಸತಿ ಇದನ್ನು ಆರ್ಗನೈಸ್ ಮಾಡಿ ಕ್ಲೀನ್ ಮಾಡಿಕೊಂಡು ಒಂದೊಂದೇ ಏನಂದರೆ ಆಮೇಲೆ ಅಡುಗೆ ಕೂಡ ಲೇಟಾಗೋಯ್ತು ಮನೆಗೆ. ಅದನ್ನು ಕೂಡ ಮುದ್ದೆ ಮಾಡಿ ಅಮ್ಮಗೆ ಹೇಳ್ಬಿಟ್ಟೆ, ಒಂದು 10 ನಿಮಿಷ ವೆಯ್ಟ್ ಮಾಡಮ್ಮ, ಸ್ವಲ್ಪ ಲೇಟಾಗಿ ಇವತ್ತು ಒಂಚೂರು ಲೇಟಾಗಿ ಅಡುಗೆ ಮಾಡಿಕೊಡ್ತೀನಿ ತಿನ್ನಿ ಅಂತ ಅವ್ರಿಗೆ ಮುದ್ದೆ ಮಾಡಿಕೊಟ್ಟೆ. ಆಮೇಲೆ ನಾನು ಊಟ ಮಾಡಿ ತಿಂದ್ಬಿಟ್ಟು ಮನೆಯೆಲ್ಲ ಒರೆಸೋಷ್ಟ್ರೊಳಗಾಗಿ ಪಾತ್ರೆ ಎಲ್ಲ ಉಜ್ಜಿ ಮನೆಯೆಲ್ಲ ಒರೆಸೋಷ್ಟ್ರೊಳಗೆ ರಾತ್ರಿ 10:30. ಎಷ್ಟೊತ್ತಾದರೂ ಕ್ಲೀನ್ ಮಾಡಿಬಿಟ್ಟು ಮಲಗಬೇಕು ಅಂದ್ಕೊಂಡೆ. ಬ್ಯಾಲೆನ್ಸ್ ಬಿಟ್ಟಿದ್ದು 2 2 ಫ್ಯಾನು, ಒಂದು ಬಾಗಿಲು ಮಾತ್ರ ಬ್ಯಾಲೆನ್ಸ್ ಬಿಟ್ಟೆ. ಬೆಳಗ್ಗೆ ಎದ್ದು ಬಟ್ಟೆ ಉಕ್ಕೊಳ್ಳೋಣ, ಸ್ವಲ್ಪ ಪಾತ್ರೆ ಹಂಗೆ ಎತ್ತಿಟ್ಟಿದ್ದೀನಿ, ಆ ಪಾತ್ರೆ ತೊಳ್ಕೊಳ್ಳೋಣ ಅಂತ. ಸೊ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹಾಕಿರೋಂಥ ವೀಡಿಯೋಸ್ನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ಡೈಲಿ ವ್ಲಾಗ್ಸ್ ಹಾಗೆ ನಿಮಗೆ ಯಾವುದಾದ್ರೂ ಬೇರೆ ಥರ ಕಂಟೆಂಟ್ ಆಗಿರ್ಬೋದು ಅದನ್ನು ನಂಗೆ ಕಾಮೆಂಟ್ ಮಾಡಿ ತಿಳಿಸಿದ್ರೆ ನಾನು ಖಂಡಿತವಾಗ್ಲೂ ವೀಡಿಯೋಸ್ ಮಾಡಿ ಹಾಕ್ತೀನಿ. ಹಾಗೆ ಹಬ್ಬದ ಕ್ಲೀನಿಂಗು ನನಗೆ ಹೇಗಿರುತ್ತೆ ಅಂದರೆ
ಈ ಕಡೆ ಅಂಗಡಿ ಮನೆ ಹತ್ರ ಇಲ್ಲಿ ಪ್ರತಿಯೊಂದು ಮಾಡ್ಕೋಬೇಕು. ಆ್ಯಂಡ್ ಈ ನಡುವೆ ಹಾಸ್ಪಿಟಲ್ಗಳಿಗೂ ಸುತ್ತಾ ಇರೋದ್ರಿಂದ ಸ್ವಲ್ಪ ಹಾಸ್ಪಿಟಲ್ಲು ಮುಗಿಸ್ಕೊಂಡು ಇದು ಮಾಡಿಕೊಂಡೆ. ಅದಕ್ಕೆ ಸ್ವಲ್ಪ ಲೇಟ್ ಆಯ್ತಿಲ್ಲ ಅಂದರೆ ಒಂದು ವಾರ ಆಗಿರೋದು ಮನೆ ಕ್ಲೀನಾಗಿ. ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ ಸೀರೆ ಕುಚ್ಚಾಕಬೇಕಾಗಿತ್ತು. ಅದಕ್ಕೆ ಆಲ್ಮೋಸ್ಟು ಇವತ್ತೇ ಕ್ಲೀನ್ ಮಾಡಿಬಿಡೋಣ ಅಂದ್ಬಿಟ್ಟು ಒಂದು 90% ಕೆಲಸ ಮುಗಿಸ್ಕೊಂಡ್ರೆ ಮಂಗಳವಾರ ಕುಚ್ಚಾಕಿಕ್ಕಿದ್ರೆ ಬುಧವಾರ ಸ್ವಲ್ಪ ಔಟ್ಸೈಡ್ ಕೆಲಸ ಇದೆ ಕ್ಲೀನಿಂಗು, ಅದು ಮಾಡಿಬಿಟ್ರೆ ಗುರುವಾರ ಅದೇ ದೇವ್ರ ಮನೆಯೆಲ್ಲ ಮಾಡಿಬಿಟ್ಟು ಹಾಸ್ಪಿಟಲ್ಗೆ ಹೋಗಿ ಬಂದರೆ ನೈಟು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಶುಕ್ರವಾರ ಹಬ್ಬ ಮಾಡೋಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಒಂದಷ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದು. ಸೊ ಅಷ್ಟು ಪ್ಲ್ಯಾನ್ ಪ್ರಕಾರ ಪ್ರತಿಯೊಂದು ಮುಗಿಸ್ಕೊಂಡೆ. ಆ್ಯಸ್ ಯೂಶುವಲ್ ನಂದು ಡೈಲಿ ರೊಟೀನ್ ಏನು ಕೆಲಸ ಇರುತ್ತೋ ಅದಕ್ಕಿಂತ ಜಾಸ್ತಿನೇ ಆಯಿತು. ಬೆನ್ನು ಕೂಡ ವಿಪರೀತ ನೋವು ಬಂತು. ಸೊ 10 ನಿಮಿಷ ಸುಧಾರಿಸ್ಕೊಂಡೇ ಕ್ಲೀನ್ ಮಾಡ್ಕೊಂಡಿದ್ದು. ಆಮೇಲೆ ಎಲ್ಲ ಸೋಫಾಗಳು ಒಂದು ಸೈಡ್ ಏನು ಮಾಡಿದೆ ಅಂದರೆ ಫಸ್ಟು ಅಮ್ಮ ಇರೋ ಸೈಡು ಟಿ ವಿ ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಅಲ್ಲೆಲ್ಲ ಸ್ಕ್ರೀನ್ಗಳು ಹಂಗಂಗೆ ತೆಗೆದು ಕಿಕ್ಕಿಗಳೆಲ್ಲ ಕ್ಲೀನ್ ಮಾಡಿಕೊಂಡು ಸ್ಕ್ರೀನ್ಗಳು ಹಂಗಂಗೆ ತೆಗೆದುಬಿಟ್ಟು ಸ್ಕ್ರೀನ್ಗಳು ಹಾಕ್ಕೊಂಡು ಧೂಳು ಹೊಡ್ಕೊಂಡು ಬಂದುಬಿಟ್ಟೆ. ಆಮೇಲೆ ಈ ಹಳೆ 2 ಸೋಫಾಗಳಿದ್ವು ಅವನ್ನೆಲ್ಲ ಕ್ಲೀನ್ ಮಾಡಿ ಎಲ್ಲ ಒಂದೊಂದೇ ಹಾಕಿ ಅದನ್ನು ಇದು ಮಾಡಿಕೊಂಡೆ. ಸೊ ನಾನು ರಿಸ್ಕ್ ಇಟ್ಕೊಂಡಿಲ್ಲ, ಅಂದರೆ ಲೇಟ್ ಇದು ಮಾಡ್ಕೊಂಡಿಲ್ಲ, ಎಲ್ಲ ಒಟ್ಟಿಗೆ ಹಾಕ್ಕೊಂಡಿಲ್ಲ. ಒಂದು ಕ್ಲೀನ್ ಮಾಡಿದ ತಕ್ಷಣ ಅದ್ರದ್ದು ಏನಿದೆ ಅದನ್ನು ಆರ್ಗನೈಸ್ ಮಾಡಿ ಅದನ್ನ ಸೈಡಿಗೆ ತಳ್ಳಿಬಿಟ್ಟು ಮತ್ತೆ ಇನ್ನೊಂದಕ್ಕೆ ಹೋಗೋದು, ಹಂಗೆ ಮಾಡಿಕೊಂಡೆ. ಆ್ಯಂಡ್ ಕಿಟಕಿ ರೂಮುಗಳು ಅಷ್ಟೇ ಅದು ಮಾಡಬೇಕಾದ್ರೆ ಒಂದು ಕಿಟಕಿ ಕ್ಲೀನ್ ಮಾಡಿದಾಗ ಆ ಕಿಟಕಿಗೆ ಏನು ಕರ್ಟನ್ ಹಾಕಬೇಕು ಅಲ್ಲಿ ಇದ್ದಿದ್ದು ಐಟಮ್ ಹಂಗೆ ಜೋಡಿಸ್ಬಿಟ್ಟು ಅದು ಇದು ಹಾಕ್ಕೊಟ್ಟೆ. ಸೊ ನಂದು ಗೋಡೆಗಳೆಲ್ಲ ಈ ನನ್ನ ಮಗಳು ಏನಂದರೆ ಅದು ಬರ್ದಿಕ್ಕಿರೋದು ಇದು ಮಾಡಿರೋದಿತ್ತು. ಅದಕ್ಕೆ ಅದನ್ನೆಲ್ಲ ನೀಟಾಗಿ ಇದು ಮಾಡಿಕೊಂಡು ನೀಟಾಗಿ ಗೋಡೆಗಳೆಲ್ಲ ಒರೆಸ್ಕೊಂಡು ಇದು ಮಾಡಿ ನೀರು ಬಿಟ್ಬಿಟ್ಟು ಸೊ ಇದನ್ನು ಏನು ಆರ್ಗನೈಸ್ ಮಾಡಬೇಕಾಗಿತ್ತಲ್ಲ ಅದನ್ನೆಲ್ಲ ಮಾಡಿ ಸೊಂದದೆ ಈ ಧೂಳೆಲ್ಲ ಈ ಕಟ್ಟೆಗಳ ಮೇಲೆಲ್ಲ ಧೂಳೆಲ್ಲ ಕೂತಿರುತ್ತೆ. ಸೊ ಅವ್ರಿಗೆ ಇನ್ಫೆಕ್ಷನ್ ಆಗುತ್ತೆ. ಅದಕ್ಕೋಸ್ಕರ ಎಲ್ಲ ನೀಟಾಗಿ ಮಾಡಿಕೊಂಡು ಇನ್ನು ಕಣ್ಣು ಆಪ್ರೇಷನ್ ಮಾಡ್ಕೊಂಬಂದ್ಮೇಲೆ ಕಣ್ಣಿಗೂ ಇದಿರುತ್ತೆ. ಆ್ಯಂಡ್ ನಮಗೆ ಅವ್ರಿಗೆ ಹಾರ್ಟದು ಪ್ರಾಬ್ಲಮ್ ಇರೋದ್ರಿಂದ ಅದಕ್ಕೂ ಎಫೆಕ್ಟ್ ಹೊಡಿತೆ ಅಂದ್ಬಿಟ್ಟು ಸೊ ಅದನ್ನು ಇದು ಮಾಡಿಕೊಂಡೆ. ಮನೆ ಆಲ್ಮೋಸ್ಟ್ 90% ಕ್ಲೀನು ಮಾಡಿಕೊಂಡೆ. ಹೆಂಗೆ ಅಂದರೆ ಯಪ್ಪ ಸಾಕಪ್ಪ ಯಾವಾಗ ಹೋಗಿ ಮಲಗ್ತೀನೋ ಅನ್ನೋಷ್ಟು ನನಗೆ ಇದಾಗ್ಬಿಟ್ಟಿತ್ತು. ಸೊ ಎಲ್ಲ ಕ್ಲೀನ್ ಮಾಡಿಕೊಂಡು ಒಂದೊಂದೇ ಅಮ್ಮಂಗೆ ಹೇಳಿದೆ, ಇದು ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾತ್ರ ಮಾಡ್ತೀನಿ, ಆಮೇಲೆ ಇದು ಮಾಡಬಾರ್ದು ಅಂತ. ಅವರು ಪಕ್ಕ ಇದೆಲ್ಲ ಹಾಕ್ಬಿಟ್ಟು ಟಿ ವಿ ನೋಡೋಕ್ಕೆ ಅವ್ರನ್ನ ಬಿಟ್ಬಿಟ್ಟು ಆಮೇಲೆ ನಾನು ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದು. ಅವ್ರಿಗೂ ಟಿ ವಿ ನೋಡೋದಕ್ಕೆ ಜಾಗ ಮಾಡಿಕೊಟ್ಟಿದ್ದೆ. ಪಾಪ ಕಾಲು ನೋವು ಒಂದು ಸರಿ ಹಾಕ್ಕೊಂಡು ಮಲ್ಕೋ, ಕಾಲನ್ನ ಇಟ್ಕೊಂಡು ಮಲ್ಕೋ ಅಂತ ಹೇಳ್ತಾ ಇದ್ರು. ಅದು ಮಾಡು ಇದು ಮಾಡು ಅದು ಮಾಡು ಇದು ಮಾಡೋದು ಇರ್ತಿಲ್ಲ, ಅದಲ್ಲಿ ಗಲೀಜೈತೆ ಇದಿಲ್ಲಿ ಗಲೀಜೈತೆ ಅಂತ ಹೇಳ್ತಾನೇ ಇದ್ದರು. ಸೊ ನಂಗೆ ಒಂದೊಂದ್ಸತಿ ಕೋಪನೇ ಬರೋದು. ಮಾಡ್ತಾ ಒಂದು 5 ನಿಮಿಷ ಇರಮ್ಮ ಅಂದರೆ ಒಂದು 5 ನಿಮಿಷ ಇದ್ಬಿಡು ಅಂತ ಒಂದು ಸತಿ ಜೋರಾಗಿ ಹೇಳ್ದೆ. ಒಂದು 10 ನಿಮಿಷ ಸೈಲೆಂಟಾಗಿ ಇದ್ಬಿಡು, ಮಾಡೋವರೆಗೂ ಎಲ್ಲ ಮಾಡ್ಕೋತೀನಿ ಅಂತ. ಅಲ್ಲಿ ಕ್ಲೀನ್ ಆಗಿಲ್ಲ, ಇಲ್ಲಿ ಕ್ಲೀನ್ ಆಗಿಲ್ಲ, ಅಲ್ಲಿ ಗಲೀಜಿದೆ, ಇಲ್ಲಿ ಗಲೀಜಿದೆ, ನೋಡಿ ಅಲ್ಲಿ ಬಿಟ್ಬಿಟ್ಟಿದ್ಯಾ, ಸೋಫಾ ಎಲ್ಲ ಕ್ಲೀನ್ ಮಾಡೋತ್ನಾಗ ಅಲ್ಲಿ ಮಾಡಿಲ್ಲ ಇಲ್ಲಿ ಮಾಡಿಲ್ಲ ಅಂತ. ಇನ್ನು 9:15 ಆಗ್ತಾಯಿದೆ. ಸೀರಿಯಲ್ ಕೂಡ ಬಂದುಬಿಟ್ಟಿತ್ತು. 9 ಗಂಟೆ ಸೀರಿಯಲ್ ಕೂಡ ಬಂದುಬಿಟ್ಟಿತ್ತು. ಇಷ್ಟೊತ್ತಿಗೆ ಆಲ್ಮೋಸ್ಟ್ ನಾನು ಅಡುಗೆ ಊಟ ಕೊಟ್ಬಿಡ್ತಾಯಿದ್ದೆ. ಅವ್ರಿಗೆ ಕೊಡೋಕ್ಕಾಗಿರಲಿಲ್ಲ. ಅದಕ್ಕೆ ಸ್ವಲ್ಪ ಬೇಗ ಒಂದು ಮುದ್ದೆನೂ ಸಿಗೋಯ್ತು ಅಲ್ಲೇನೋ ಕೆಲಸ ಮಾಡಿಕೊಂಡು. ಸೊ ಬಂದು ಬೇಗ ಅವ್ರಿಗೆ ಮುದ್ದೆ ಮಾಡಿಬಿಟ್ಟು ಅವ್ರಿಗೆ ಊಟ ಕೊಟ್ಟು ನೀರೆಲ್ಲ ಇದು ಮಾಡಿ ಊಟ ಕೊಟ್ಬಿಟ್ಟು ನಾನು ತಟ್ಟೆಲಿ ಹಾಕಿ ಸಾಂಬಾರು ಹಾಕಿ ಬಿಟ್ಬಿಟ್ಟೆ. ಸ್ವಲ್ಪ ಹರಿದ್ರೂ ಪರವಾಗಿಲ್ಲ, ಅಷ್ಟರೊಳಗಾಗಿ ಪಾತ್ರೆ ಎಲ್ಲ ಉಜ್ಜಿ ಗ್ಯಾಸ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ. ಬೆಳಗ್ಗೆಗೆ ಮಾಡ್ಕೊಳ್ಳೋಣ, ಇವಾಗೇನು ಅಂತ ಅರ್ಜೆಂಟ್ ಇಲ್ಲ ಅಂತ ಅಂದ್ಕೊಂಡ್ರು ಕೂಡ ಇಲ್ಲ ಮಾಡಿಬಿಡೋಣ, ಆಗಲ್ಲಪ್ಪ ಒಂದೊಂದೇ ಆಗಿಬಿಡ್ಲಿ, ಮತ್ತು ಒಂದು ಮಲಗಿದ್ರೆ ಬೆಳಗ್ಗೆಗೆ ಒಂದು 10 ನಿಮಿಷ ಲೇಟಾಗಿದ್ದರೂ ಪರವಾಗಿಲ್ಲ ಅಂತ ಯೋಚನೆ ಮಾಡಿ ಅಂದ್ಕೊಂಡಿದ್ದು. ಬಟ್ ಆದರೂ ಬೆಳಗ್ಗೆ ಬೇಗನೆ ಎಚ್ಚರಿಕೆ ಮಾಡಿಕೊಂಡು ಬಟ್ಟೆ ಒಗಿಬೇಕು ಅನ್ನೋದು ಮೈಂಡಲ್ಲಿ ಸೆಟ್ ಮಾಡ್ಕೊಂಡಿದ್ದೆ. ಸೊ ಅವ್ರಿಗೆ ಊಟ ಕೊಟ್ಬಿಟ್ಟು ಗ್ಯಾಸ್ ಇದೆಲ್ಲ ಕ್ಲೀನ್ ಮಾಡಿ ಗ್ಯಾಸ್ ಕಟ್ಟೆ ಎಲ್ಲ ಕ್ಲೀನ್ ಮಾಡಿಕೊಂಡು ಇರೋ ಬರೋ ಎಲ್ಲ ಪಾತ್ರೆ ಉಜ್ಜಾಕ್ಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲ ಅಲ್ಲಿ ಇದನ್ನು ಮಾಡಿ ಆರ್ಗನೈಸ್ ಎಲ್ಲ ಮಾಡಿದ್ನಲ್ಲ ಗ್ಯಾಸ್ ಮೇಲೆ ಮತ್ತೆ ಫ್ಯಾನ್ ಸ್ವಲ್ಪ ಲೈಟಾಗಿ ಧೂಳು ಹೊಡ್ಕೊಂಡು, ಮತ್ತು ಬೆಳಗ್ಗೆ ಗಂಧ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಲೈಟಾಗಿ ಧೂಳು ಹೊಡ್ಕೊಂಡು
ಅದನ್ನೆಲ್ಲ ಇದು ಮಾಡಿ ಮನೆಯೆಲ್ಲ ಒರೆಸೋಷ್ಟ್ರೊಳಗಾಗಿ 10:30 ಹಾಗೆ ಆಚೆ ಕೂಡ ತೊಳೆದ್ಬಿಟ್ಟು ಮಲಗಿದ್ದು. ಇವತ್ತಿನ ಡೈಲಿ ರೊಟೀನ್ ಬಂದು ನನ್ನ ಮನೆ ಅಡುಗೆ ಕ್ಲೀನ್ ಮಾಡೋದ್ರಲ್ಲೇ ಆಗೋಯಿತು. ಬಟ್ ಬೇರೆ ಏನೂ ಮಾಡಲಿಲ್ಲ. ಮಧ್ಯಾಹ್ನ ಅಡುಗೆ ಮಾಡಿದ್ದು ಕೂಡ ತೋರಿಸ್ಲಿಲ್ಲ. ಇನ್ಮೇಲೆ ಡೈಲಿ ದಿನ ವ್ಲಾಗ್ಸ್ ಕಂಟಿನ್ಯೂ ಮಾಡಬೇಕು ಅನ್ಕೋತಾ ಇದ್ದೀನಿ. ಸೊ ಡೈಲಿ ವಿಡಿಯೋಸ್ ಹಾಕ್ತಾಯಿದ್ರು ಕೂಡ ಏನಂತ ವ್ಯೂಸ್ ಇಲ್ಲ. ಡಾಲರ್ ಕೂಡ 44.38 ಇದೆ. ಸೊ ದಯವಿಟ್ಟು ಪೂರ್ತಿ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಸಣ್ಣ ಪುಟ್ಟ ಚೇಂಜಸ್ ಇದ್ದರೆ ತಿಳಿಸ್ಕೊಡಿ, ನಾನು ಖಂಡಿತ ತಿಳ್ಕೊತೀನಿ. ಹಾಗೆ ಪೂರ್ತಿ ವಿಡಿಯೋಸ್ನ ನೋಡಿ. ನಾನು ಈ ತಿಂಗಳಾದರೂ ಅಮೌಂಟ್ ತೊಗೋಬೇಕು ಅನ್ಕೋತಾ ಇದ್ದೀನಿ. ಸೊ ಪ್ಲೀಸ್ ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪೂರ್ತಿ ವಿಡಿಯೋಸ್ನ ನೋಡಿ. ಸೇವಿಂಗ್ಸ್ ಆಗಿರ್ಬೋದು, ಹಾಗೆ ಮನೇನ ಯಾವ ರೀತಿ ಆರ್ಗನೈಸ್ ಮಾಡ್ಕೊಳ್ಳೋದು, ಕ್ಲೀನಿಂಗು, ಈ ಥರದ ವೀಡಿಯೋಸ್ ನಾನು ಮಾಡ್ತಾ ಇರೋದು. ಹಾಗೆ ನಿಮ್ಗೆ ಯಾವ ರೀತಿಯಾದರೂ ವೀಡಿಯೋಸ್ ಬೇಕು ಅಂದರೆ ನಾನು ಕಮೆಂಟ್ ಮಾಡಿದ್ರೆ ಖಂಡಿತವಾಗ್ಲೂ ನಾನು ವೀಡಿಯೋಸ್ ಮಾಡಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇವತ್ತಿನ ರೊಟೀನ್ ಪೂರ್ತಿ ಕ್ಲೀನಿಂಗೇ. 2 ಡೇಸಿಂದ ಏನೆಲ್ಲ ಕೆಲಸ ಮಾಡಬೇಕು ಅಂದ್ಕೊಂಡಿದ್ದೆ, ಮಾಡೋಕ್ಕಾಗಿರಲಿಲ್ಲ. ಸೊ ಇವತ್ತು ಕಂಪ್ಲೀಟ್ ಮಾಡಿಕೊಂಡೆ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಅಡುಗೆ ಮನೆನ ಬೇರೆ ಕಡೆ ಶಿಫ್ಟ್ ಮಾಡ್ಕೋತೀನಿ. ಸೊ ಅದರ ವೀಡಿಯೋನೂ ತೋರಿಸ್ತೀನಿ. ಇನ್ನೆಲ್ಲ ಅಡುಗೆ ವೀಡಿಯೋಸ್ ಎಲ್ಲ ಅಲ್ಲಿಂದನೇ ಇರುತ್ತೆ. ಸೊ ಅಲ್ಲಿ ಸ್ವಲ್ಪ ಆರ್ಗನೈಸ್ ಮಾಡ್ಕೋಬೇಕು ಮನೇನ, ಯಾವ ರೀತಿ ರೂಮ್ನ ಅಡುಗೆ ಮಾಡ್ಕೊಳ್ಳೋದಕ್ಕೆಲ್ಲ ಯಾವ ರೀತಿ ಮಾಡ್ಕೊಳ್ಳೋದು, ಏನು ಎತ್ತ ಅಂತೆಲ್ಲ ಇದು ಮಾಡ್ಕೋತೀನಿ. ಸೊ ಇಲ್ಲೇ ಅಡುಗೆ ಮಾಡಿಕೊಂಡು ಇಲ್ಲೇ ತಿನ್ಬಿಟ್ಟು ಹೋಗೋ ಥರ ಮಾಡ್ಕೊಳ್ಳೋಣ ಅಂತಿದ್ದೀನಿ. ಅಲ್ಲಿ ಒಳಗಡೆ ಹೋಗೋದೇ ಬೇಡ ಅಂತ. ಒಂದು ಗಲೀಜು ಜಾಸ್ತಿ ಆಗಿ ಮೇಲೆ ಎಲ್ಲ ಹೋಗಿ ಕುತ್ಕೊಂಡ್ಬಿಟ್ಟು ಇದೆಲ್ಲ ಜಿಡ್ಡೆಲ್ಲ ಪಾತ್ರೆ ಉಜ್ಜೋದಕ್ಕೆ ವಿಪರೀತ ಕಷ್ಟ ಆಗೋಗಿತ್ತು ಈ ಟೈಮು. ಅಡುಗೆ ಮೇಲೆ ಪಾತ್ರೆ ಉಜ್ಜೋದಕ್ಕೆ ನನಗೆ 2 ಅವರ್ ಹಿಡ್ದಿದೆ, ಅಷ್ಟು ಜಿಡ್ಡು ಕೂತಿತ್ತು. ಸೊ ಸಪ್ರೇಟಾಗಿ ಹೆಂಗೂ ಹೋಟ್ಲಿಗೆ ರೂಮ್ ಇದೆ, ಮುಂಚೆ ಮಾಡ್ಕೋತಾ ಇದ್ದೆ. ಈ ಟೈಮ್ ಕೂಡ ಹಂಗೆ ಮಾಡ್ಕೊಂಬಿಟ್ರೆ ಈ ರೂಮ್ ಸಪ್ರೇಟಾಗಿ ಕ್ಲೀನ್ ಮಾಡ್ಕೋಬೋದು. ಅಲ್ಲಿಂದು ವರ್ಷಕ್ಕೆ ಒಂದು ಸತಿ ನಾವು ಅಡುಗೆ ಮನೆ ಮೇಲೆ ಪಾತ್ರೆ ಎಲ್ಲ ಹಬ್ಬದ ಟೈಮಲ್ಲಿ ಉಜ್ಜಿದ್ರೆ ಕೂಡ ಅಷ್ಟು ಧೂಳಿರೋದಿಲ್ಲ, ಜಿಡ್ಡು ಕೂಡ ಇರೋದಿಲ್ಲ. ಸೊ ಅಡುಗೆ ಮನೆ ಕೂಡ ನೀಟಾಗಿರುತ್ತೆ ಅಂತ ಅಂದ್ಕೊತಾ ಇದ್ದೀನಿ. ಸೊ ನೋಡಬೇಕು ಎಷ್ಟು ಮಾತ್ರಕ್ಕೆ ನಾನು ಆರ್ಗನೈಸ್ ಮಾಡ್ಕೋತೀನಿ, ಯಾವ ರೀತಿ ಮಾಡ್ಕೋತೀನಿ ಅನ್ನೋದನ್ನ ನೆಕ್ಸ್ಟ್ ವೀಡಿಯೋಸಲ್ಲಿ ತೋರಿಸ್ತೀನಿ. ಹಾಗೆ ಹಬ್ಬ ಮುಗಿಯೋವರೆಗೂ ಆರ್ಗನೈಸ್ ಮಾಡೋದಕ್ಕೆ ಸ್ವಲ್ಪ ಕಷ್ಟನೇ. ಇನ್ನಿರೋದು 2 ದಿನ. ಅಣ್ಣನ ಗುರುವಾರ ಹಾಸ್ಪಿಟಲ್ಗೆ ಬೇರೆ ಹೋಗಬೇಕು, ನಾಳೆ ಚೆಕಪ್ ಇದೆ, ಬ್ಲಡ್ ಚೆಕಪ್ಪು. ಸೊ ಹಾಗಾಗಿ ಕಂಟಿನ್ಯೂ ಆಗಿ ತೋರ್ಸೋಕ್ಕೂ ಆಗೋದಿಲ್ಲ, ನಾನು ಮಾಡ್ಕೊಳ್ಳೋಕ್ಕೂ ಟೈಮ್ ಇರೋದಿಲ್ಲ. ಇವಾಗ ಕೂಡ ಕೆಲಸ ಇದ್ದರೂ ಕೂಡ ಸ್ವಲ್ಪ ವಾಯ್ಸ್ ಕೊಟ್ಬಿಟ್ಟು ವಿಡಿಯೋಸ್ ಎಲ್ಲ ಕಂಟಿನ್ಯೂಸ್ ಆಗಿ ಹಾಕೋಣ ಅಂತ ಅಂದ್ಕೊಂಡೆ ಆಗ್ತಾ ಇರೋದು. ಸೊ ಪ್ಲೀಸ್ ದಯವಿಟ್ಟು ಪೂರ್ತಿ ವಿಡಿಯೋಸ್ನ ನೋಡಿ. ಎಲ್ಲಾದರೂ ಸಣ್ಣ ಪುಟ್ಟ ಚೇಂಜಸ್ ಇದ್ದರೆ ತಿಳಿಸ್ಕೊಡಿ, ಖಂಡಿತವಾಗ್ಲೂ ನಾನು ಚೇಂಜ್ ಮಾಡ್ಕೋತೀನಿ. ಹಾಗೆ ಯಾವ ರೀತಿ ನಿಮಗೆ ವಿಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿದ್ರೆ ಆ ರೀತಿ ವಿಡಿಯೋಸ್ ಮಾಡಿ ಹಾಕೋದಕ್ಕೂ ಟ್ರೈ ಮಾಡ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಈ ತಿಂಗಳಾದರೂ ನನಗೆ ಇದು ಅಮೌಂಟ್ ಬರೋ ಥರ ಆಗಲಿ. ಸೊ ಬರೀ $44 ಅಷ್ಟೇ ಆಗಿರೋದು. ಇನ್ನು $60 ನಾನು ಕಂಪ್ಲೀಟ್ ಮಾಡಿಕೊಳ್ಬೇಕು. ಸೊ ನಿಮ್ಮೆಲ್ಲರ ಆಶೀರ್ವಾದದಿಂದ ನನಗೆ $60 ಬೇಗ ಕಂಪ್ಲೀಟ್ ಆಗಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಸೊ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ಯಾಕಂದರೆ ಬೇರೆಯವ್ರಿಗೆಲ್ಲ ಒಂದು ಇದಿರುತ್ತೆ. ನಾನು ಮಾಡ್ತಿರೋ ಇಂಟೆನ್ಷನ್ ಕೂಡ ಆಲ್ಮೋಸ್ಟ್ ನಾನು ಎಲ್ಲ ವೀಡಿಯೋಸಲ್ಲೂ ಹೇಳ್ಬಿಟ್ಟಿದ್ದೀನಿ ಏನು ರೀಸನ್ನು ಅಂತ. ಮಗಳ ಎಜುಕೇಷನ್ನು, ಕೆಲವೊಂದು ನನ್ನ ಇದಕ್ಕೆ ಒಂದು ಇದು ಮಾಡ್ಕೊತಾ ಇರೋದು ಅಂತ. ಸೊ ಅದಕ್ಕಾದರೂ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಅಂತ ಕೇಳ್ಕೊಳ್ತಾ ಈ ವ್ಲಾಗ್ನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಇಷ್ಟೇ ಇವತ್ತಿನ ವ್ಲಾಗ್. ಪೂರ್ತಿ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಯಾವ ರೀತಿ ಆದರೂ ಕಂಟೆಂಟ್ ಬೇಕು ಅಂದರೆ ನನಗೆ ತಿಳಿಸ್ಕೊಡಿ, ಖಂಡಿತವಾಗ್ಲೂ ನಾನು ಆ ರೀತಿ ಕಂಟೆಂಟ್ ಮಾಡಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಈ ವ್ಲಾಗ್ನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್.